ಬೆಂಗಳೂರಿನ ಶೇಷಾದ್ರಿಪುರಂ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಇರುವ ಸುಲಭ ಶೌಚಾಲಯಕ್ಕೆ ಯಾವ ವೇತನವನ್ನು ಪಡೆಯದೆ, ಸವಲತ್ತನ್ನು ಪಡೆಯದೆ ಸುಮಾರು 25 ವರ್ಷಗಳಿಂದ ಈ ಕುಟುಂಬ ಇದರ ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸುತ್ತಿದ್ದು, ಕೆಲವು ಸಮಯದಿಂದ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ಈ ಸುಲಭ ಶೌಚಾಲಯವನ್ನು ತೆರವುಗೊಳಿಸಬೇಕೆಂದು ಅದನ್ನು ಅಲ್ಲೇ ಪಕ್ಕದ ಗುಡಿಸಲಿನಲ್ಲಿ ವಾಸವಾಗಿ ನೋಡಿಕೊಂಡು ಹೋಗುತ್ತಿರುವ ಕುಟುಂಬವನ್ನು ಜಾಗ ಖಾಲಿ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ನಮ್ಮ ತಾಯಿಯವರು ನಾರಾಯಣಮ್ಮ ಅಂತ ಹೆಸರು. ನಮ್ಮ ತಾಯಿಯವರು ನೋಡ್ಕೊತಾ ಇದ್ದಿದ್ದು. ನಮ್ಮ ತಾಯಿಯಿಂದ ನಮ್ಮ ಕಡ್ದಾಗಿಂದ ನಾವೇ ನೋಡ್ಕೊತಾ ಇರೋದು ಸರ್. ಇದನ್ನು ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು ಇಷ್ಟು ದಿನ ಕಾಲವರೆಗೂ ನಾವೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಬಂದ್ಬಿಟ್ಟು ಗೋಲ್ಡ್ ಹೆಸರು ಕಿತ್ತಾಕು, ನನ್ನ ಹೆಸರು ಕಿತ್ತಾಕು, ನಿನ್ನ ಹೆಸರು ಕಿತ್ತಾಕು ಅಂತ 2-3 ಬಂದಿದ್ದರು. ಇದೇ ಥರ ನಮಗೆ ತೊಂದರೆ ಕೊಡ್ತಾಯಿದ್ರು ಸರ್. ಅವರು ಬಂದಾಗ ಎಲ್ಲ ಇದೇ ಥರ ಟಾರ್ಚರ್ ಮಾಡ್ತಾಯಿದ್ದಾರೆ ಸರ್. ಅವರು ಬಂದಾಗ ನಾವು ಆಮೇಲೆ ನಮಗೆ ಯಾವುದು ಜೀವನ ಅಂತ ಏನಿಲ್ಲ ಸರ್. ನಮಗೆ ಇರೋದೇ ಒಂದೇ ನೋಡ್ಕೊಂಡಿರೋದು, ಟ್ಯಾಲೆಂಟ್ ನೋಡಿಕೊಂಡು ಇದರಲ್ಲೇ ನಾವು ಬದುಕ್ತಾ ಇರೋ ಸರ್. ಇದು ಮೈಂಟೈನ್ ಮಾಡ್ಕೊಂಡು ಎಲ್ಲ ನಾವೇ ಹೋಗ್ತಾ ಇರೋದು ಸರ್. ಸುಮಾರು ಒಂದು 20-25 ವರ್ಷದಿಂದ ನಾವೇ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಕ್ಲೋಸ್ ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ಅವ್ರು ಬಂದು ಸೆಂಟ್ರಲ್ಲಿ ಯಾರೋ ನಂದು ಹೆಸ್ರು ಹಾಕು, ನಿಂದು ಹೆಸ್ರು ಹಾಕು, ನಿಮ್ಮದು ಪ್ರೂಫ್ ಇದೆಯಾ, ಅದು ಇದೆಯಾ ಅಂತ ಕೇಳ್ತಾ ಇದೆ ಸರ್. ನಮ್ಮದು ಪ್ರೂಫ್ ಇದೆ ಸರ್, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಅದನ್ನು ಪ್ರೂಫ್ನ ತೋರಿಸ್ತೀವಿ. ನಾವು ಅವರಿಗೆ ತೋರಿಸಿದಾಗ ಅವರು ಏನು ಪರಿಹಾರ ಇದು ಮಾಡ್ತಾರೋ ಅದು ನಡವಳಿಕೆ ನಾವು ಮಾಡ್ಕೊಂಡು ಹೋಗ್ತಾನೆ. ನಾನೇ ಮೈಂಟೈನ್ ಮಾಡ್ತಾ ಇರೋದು. ಇವಾಗ ನನ್ನ ಹೆಸ್ರು ಹಾಕು ಅಂದ್ಬಿಟ್ಟು 2-3 ಬಂದಿದ್ರು ಸರ್. ಬಿಬಿಎಂಪಿ ಅಧಿಕಾರಿಗಳಿಂದ ಬಂದಿದ್ದಾರೆ ಸರ್. 2-3 ಬೋರ್ಡಲ್ಲಿ ನನ್ನ ಹೆಸರು ಬೇರೆ. ಅವ್ರೇನಾದರೂ ಮೇಂಟೆನೆನ್ಸ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ಸಪ್ರೇಟಾಗಿ ಕಾಸು ಕೊಡೋದು ಅಥವಾ ಏನಾದರೂ ಮಾಡ್ತಾ ಇದ್ದಾರಾ? ಸಂಬಳ ಅಂತ ಬೇರೆ ಕಡೆ ಎಲ್ಲರಿಗೂ 10-10 ಸಾವಿರ ಕೊಡ್ತಾ ಇದ್ವಿ ಸರ್. ಇಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗಿಂದನೂ ₹1 ಸಂಬಳ ಕೊಟ್ಟಿಲ್ಲ ಸರ್ ಇದುವರೆಗೂ. ನಮಗೆ ಬೇರೆ ಕಡೆ ಎಲ್ಲ 10-10 ಸಾವಿರ ರೂಪಾಯಿ ಸಂಬಳ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸ್ಟಾರ್ಟ್ ಮಾಡಿದಾಗಿಂದ ₹1 ಅಂತೂ ಸಂಬಳ ಅಂತೂ ಕೊಟ್ಟಿಲ್ಲ ಸರ್. ನಮ್ಮ ಕೋರಿಕೆ ಏನಂದರೆ, ನಮ್ಮ ತಾಯಿನ ನೋಡ್ಕೊಬೇಕು. ನಮ್ಮ ತಾಯಿಗೆ ಹುಷಾರಿಲ್ಲ, ಅವ್ರದ್ದು ಕೆಲಸ ಇಲ್ಲ, ಅವ್ರಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ನಮ್ಮ ತಾಯಿನ ನೋಡ್ಕೊಬೇಕು ನಾನು ಹುಷಾರಾಗಿ. ನಮ್ಮ ಅಕ್ಕಂದಿರೋ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಅವರು ಓದಿಸ್ಬೇಕು. ನಮ್ಮ ತಂಗಿ ಮಕ್ಕಳುಗಳು ಚಿಕ್ಕ ಮಕ್ಕಳು ಇದ್ದಾರೆ, ಅವ್ರಿಗೂ ನೋಡ್ಕೊಬೇಕು. ನಮ್ಮ ತಾಯಿನೂ ನಾನೇ ಎಲ್ಲ ಸಾಕ್ತಾ ಇರೋದು, ನಾನೇ ಎಲ್ಲ ನೋಡ್ಕೊತಾ ಇರೋದು ಅವ್ರನ್ನ. ಅದು ಆಗಿ ನಮ್ಮ ತಾಯಿಗೋಸ್ಕರ ಮೊನ್ನೆನೂ ಅಡ್ಮಿಟ್ ಮಾಡಿದಾಗ ಅವ್ರಿಗೂ ₹1,00,000 ಆಗಿದೆ ಸರ್. ಏನು ಪರಿಹಾರ ಇಲ್ಲ. ನನಗೆ ಕೆಲಸ ಕಾರ್ಯ ಇಲ್ಲ, ನಾನು ಇಲ್ಲೇ ಮನೆಯಲ್ಲೇ ಇದ್ದೀನಿ. ನಾನು ಇದನ್ನು ಮೈಂಟೈನ್ ಮಾಡಿಕೊಂಡು ನೋಡಿಕೊಂಡು ಹೋಗ್ತಾ ಇದ್ದೀನಿ. ಜೈ ಭೀಮ್ ಸರ್. ಹೇಳಿ. ಈ ಶೌಚಾಲಯದು ತುಂಬ ದೌರ್ಜನ್ಯ ಆಗ್ತಾಯಿದೆ ಸರ್. ಇದು ಇಲ್ಲಿ ನೋಡಿದ್ರೆ ಇಲ್ಲಿ ಯಾರೋ MLA ಕಡೆನೋ ಇಲ್ಲ BBMP ಕಡೆನೋ ಎಲ್ಲರೂ ಬರೋದು ಶೌಚಾಲಯಗಳಲ್ಲಿ ಇವ್ರ ಹತ್ರ ಬಂದುಬಿಟ್ಟು ಖಾಲಿ ಮಾಡಿರಿ, ಯಾಕ್ರಿ ಇದ್ದೀರಾ ದೌರ್ಜನ್ಯಗಳು ಮಾಡೋದು. ಇವ್ರನ್ನ ಕಲಿಸ್ಬಿಟ್ರೆ ಅವ್ರ ಹೆಸರುಗಳು ಹಾಕ್ಕೊಂಡು ಇದರಲ್ಲಿ ಒಂದು 20,000-30,000 ರೂಪಾಯಲ್ಲಿ AW ಹತ್ರ ಬಿಲ್ಗಳು ಮಾಡಿಸ್ಕೊಂಡು ತಿನ್ನೋಕ್ಕಾಗುತ್ತಾ ಅಂತ ಈ ಥರ ಮಾಡ್ತಾಯಿದ್ದಾರೆ. ಇದು ಸಿದ್ದಾಪುರದಲ್ಲಿ ಈ ನಡುವೆ ಅಲ್ಲಿ ಸಿದ್ದಾಪುರ ಸೌತಲ್ಲಿ ಕೂಡ ನಡೆದಿದೆ. ಅಲ್ಲಿ ಒಬ್ಬ ಲೇಡೀಸನ್ನು ಓಡಿಸ್ಲಿಕ್ಕೆ ಓಬ್ಳೇಶ್ ಅಂತ ಯಾರೋ ಒಬ್ಬ ಸಿಕ್ಕಾಕೊಂಡ್ಬಿಟ್ಟು ಆ ಹುಡುಗಿನ ಬೇವರ್ಷ ಏನೇನೋ ಕನ್ನಡದಲ್ಲಿ ಬೈದಾಕ್ಬಿಟ್ಟು ಅವಳನ್ನು ಇದು ಮಾಡೋವನ್ನೇ ಸಿದ್ದಾಪುರದಲ್ಲಿ. ಅದು ಇದೇ ಥರ ಆ ಯಪ್ಪ ಕೆಲಸಕ್ಕೆ ಇವರು ಇದೇ ಥರ ಮಾಡಿಕೊಂಡು ಬದುಕ್ತಾಯಿದ್ರು. ಇದನ್ನು ನೋಡ್ತಾ ಇದ್ರೆ ಏನಾಗಿದೆ ಗೊತ್ತಾ, BBMPನಲ್ಲಿ ಅಲ್ಲ, ಸಫಾಯಿ ಕರ್ಮಚಾರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರೆಲ್ಲ ಇರ್ತಾರೆ. ಹೆಸರುಗಳು ಹಾಕ್ಕೊಂಡು ಅಂಬೇಡ್ಕರ್ ಲೆಟರ್ಗಳೆಲ್ಲ ಹಾಕ್ಕೊಂಡು BBMPನಲ್ಲಿರುವ ಶೌಚಾಲಯಗಳನ್ನು ಇವರೇ 10, 20, 30 ನಂಬರ್ಗಳು ಮಾಡಿಸ್ಕೊಂಡು ಇವರು ಇಟ್ಕೊಂಡಿದ್ದಾರೆ. ಏನಂದರೆ ಇದು ಯಾರೋ ಬಾತ್ರೂಮ್ ನಾರಾಯಣ ಅಂತ ಅದು ಯಾರೋ ಗೊತ್ತಿಲ್ಲ, ಅವನು 40 ಬಾತ್ರೂಮ್ಗಳು ಇಟ್ಕೊಂಡು ಅವನು ನೋಡ್ತಾ ಇದ್ದೀನಿ. ಆ ಬಾತ್ರೂಮ್ ನಾರಾಯಣ ಎಷ್ಟು ಕೊಡ್ತಾ ಇದ್ದಾರೋ, AWಗೂ ಬಿಲ್ಗಳು ಎಷ್ಟು ಕೊಡ್ತಾ ಇದ್ದಾರೋ, ಅವರು ಎಷ್ಟು ತೊಗೊಳ್ತಾ ಇದ್ದಾರೋ ಗೊತ್ತಾಗ್ತಾಯಿಲ್ಲ. ಓಬ್ಳೇಶ್ ಅಂತ ಒಬ್ಬ ಇದ್ದಾನೆ, ಅವನು ಒಂದು 10-20 ಏನೋ ಹಾಕ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಅವರು ಕೂಡ ಬಾತ್ರೂಮ್ಗಳಿದೆ. ಈ ಥರ ಒಬ್ಬೊಬ್ಬರು ಸಫಾಯಿ ಕರ್ಮಚಾರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಲೆಟರ್ಗಳು ಹಾಕ್ಕೊಂಡು MLAಗಳ ಹತ್ರ ಹೋಗ್ಕೊಂಡು ಆಯಾ ಜೋನ್ಗಳಲ್ಲಿ ಈ ಥರ ದೌರ್ಜನ್ಯಗಳು ಮಾಡ್ತಾಯಿದ್ದಾರೆ ಇವರು.
ಆ್ಯಕ್ಚುಲಾಗಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ರಿಪೋರ್ಟ್ ಪ್ರಕಾರವಾಗಿ ಯಾರಾದ್ರು ಈ ಕೆಲಸಗಳು ಮಾಡ್ತಾರೋ ಅವ್ರಿಗೆ ಇರಬೇಕು. ಯಾರಾದರೂ ಇವರನ್ನು ಆಚೆ ಕಲಿಸಿದ್ರೆ FIR ಕೇಸ್ ಬೀಳುತ್ತೆ. FIR ಕೇಸ್ ಅಂದರೆ ಏನು ಗೊತ್ತಾ, AWಗೆ ಹೇಳ್ತಾ ಇದ್ದೀನಿ, ಮತ್ತು ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದೀನಿ. ನಾನು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ, AWಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಇನ್ನು ಮುಂದೆ ಯಾರು ಬಿಲ್ಗಳು ಮಾಡಬೇಕು ಸರಿಸ್ತಾವ ಬಿಲ್ಗಳು ಮಾಡಿಸಿ. ಕಮಿಟಿ ಒಳಗಡೆ ಯಾರ್ದು ಎಲ್ಲನೂ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ಲರದ್ದು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಇದರಲ್ಲಿ ಡೈಲಿ ಬಾತ್ರೂಮ್ ಇದು ಚೇಂಬರ್ಗಳ ಕೆಲಸಗಳು ಯಾರು ಮಾಡ್ತಾರೋ ಅವ್ರಿಗೆ ಸಿಕ್ಕಬೇಕು. ಇದು ನಾನು AWನ ಕೇಳ್ಕೊಂಡು ಬಂದಿದ್ರೆ 7 ವರ್ಷ ಜೈಲು ಶಿಕ್ಷೆ ಹೇಳ್ತಾ ಇದ್ದೀನಿ. ಹುಷಾರಾಗಿ ಇಟ್ಕೊಳ್ರಿ. ನಾನು ಬಾತ್ರೂಮ್ ನಾರಾಯಣ ಆಗಲಿ, ಓಬ್ಲೇಶ್ ಆಗಲಿ, ಅವ್ರ ಅಪ್ಪನ ಆಗಲಿ, ಇದ್ರ ಮೇಲೆ ಯಾರಾದರೂ ಬಾತ್ರೂಮ್ ಕಡೆ ಯಾರಾದರೂ ಕೈ ಮುಟ್ಟಿ ನೋಡಿದರೆ ಇದ್ರ ಮೇಲೆ FIR ಕೇಸ್ ಬುಕ್ ಆಗುತ್ತೆ. ನಿಮ್ಮ ಮೇಲೆ ಎತ್ಕೊಂಡೋಗಿ 7 ವರ್ಷ ಜೈಲು ಶಿಕ್ಷೆಗೆ ನಾನು ಹಾಕ್ಸೋದು ಗ್ಯಾರಂಟಿ. ಯಾವನ್ನೂ ಬಿಡೋದಿಲ್ಲ. ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ, ಯಾರನ್ನೇ ಆಗಲಿ ಇನ್ನು ಮೇಲೆ AWಗೆ ಹೇಳ್ತಾ ಇದ್ದೀನಿ, ಬಿಲ್ಗಳು ಮಾಡೋದು ಸ್ಟಾಪ್ ಮಾಡಬೇಕು. ಬಾತ್ರೂಮ್ಗಳು ಬಿಲ್ ಮಾಡೋದು ಸ್ಟಾಪ್ ಮಾಡಬೇಕು.